ವೆಲ್ಕಮ್ ಬ್ಯಾಕ್ ಟು ಈಶ್ವರಿ ಲೈಫ್ ಸ್ಟೈಲ್. ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಐ ಹೋಪ್ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆಗ್ಬೋದು. ಆ್ಯಂಡ್ ಸುಮ್ಮನೆ ದಯವಿಟ್ಟು ಯಾರು ನೋಡಬೇಡಿ, ನೋಡಿದವ್ರು ಹಾಗೆ ಒಬ್ಬೊಬ್ಬರು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಪ್ರತಿದಿನ ಒಂದೊಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೂ ನನಗೂ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ದೇವ್ರ ಪೂಜೆ ಟೈಮಲ್ಲಿ ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ, ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ 600 ಚಿಲ್ಡ್ರನ್ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ದಿನ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದೀರಾ, ಹಾಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಲೇ ನಾವು ಬೆಳೀತಾ ಇರೋದು, ಚೆನ್ನಾಗಿರೋದು ಅಂತ ಹೇಳ್ಬೋದು. ಹಾಗೆ ಸುಮ್ಮನೆ ಇವತ್ತು ಮಾರ್ನಿಂಗ್ ಎದ್ದು ಅಮ್ಮಂಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಮೊಸರನ್ನ ಮತ್ತು ಕಾಂಬಿನೇಷನ್ಗೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಕ್ಕಿ ಇಟ್ಟು ಒಂದು ಕಡೆ ಮೊಸರನ್ನ ಒಗ್ಗರಣೆಗೆ, ಒಂದು ಸಲ ಪುಳಿಯೋಗರೆ ಒಗ್ಗರಣೆಗೆ. ಬೆಸ್ಟ್ ಅಲ್ವಾ, ಈಸಿ ಅಲ್ವಾ ಅದು. ಸೊ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ನನಗೆ ಕಿಚನ್ ಅಂದರೆ ಸಖತ್ ಇಷ್ಟ, ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ಮನೆಗೆ ಯಾರಾದರೂ ಬಂದುಬಿಟ್ರೆ ಅಥವಾ ಏನಾದರೂ ಆದರೆ ಸಿಕ್ಕಾಬಿಟ್ಟೆ ನಮ್ಮ ಅಡುಗೆ ಮನೆಗೆ ದೃಷ್ಟಿ ಆಗುತ್ತೆ. ಅದಕ್ಕೆ ನಾನು ಇವತ್ತೊಂದು ಸೊಲ್ಯೂಷನ್ ಕೊಡ್ತೀನಿ ನಿಮಗೆ. ಒಂದು ನಿಂಬೆಹಣ್ಣ 8 ಭಾಗವಾಗಿ ಕುಯ್ಯಿರಿ. ಅದು ಪೂರ್ಣವಾಗಿ ಕುಯ್ಯಬೇಡಿ, ಅರ್ಧ ಕುಯ್ಯಬೇಕು. ಅದ್ರ ಮಧ್ಯೆ ಕಲ್ಲುಪ್ಪು, ಒಂದೆರಡು ಎಸಳು ಕಳ್ಳುಪ್ಪು, ಅದ್ರ ಜೊತೆಗೆ ಕರ್ಪೂರ ಮತ್ತು ಬೆಂಕಿ ಅಂಟಿಸಿ ಅದರಲ್ಲಿ ಇಡೀ ಅಡುಗೆ ಮನೆಲ್ಲ ದೃಷ್ಟಿ ತೆಗೀರಿ. ಅದೇನು ಕೆಟ್ಟದಿರುತ್ತೆ ಪ್ರತಿಯೊಂದು ಹೋಗುತ್ತೆ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು ಅಂತ ಹೇಳಿ ಯಾವ್ಯಾವ ಕಣ್ಣುಗಳಿವೆಯೋ ಎಲ್ಲ ಕಣ್ಣು ಸೇರಿಸಿ ದೃಷ್ಟಿ ತೆಗೀರಿ. ಮೂಲೆ ಮಟ್ಟಿಗೆಲ್ಲ ಸೇರಿಸಿ ದೃಷ್ಟಿ ತೆಗೀರಿ. ಆ್ಯಂಡ್ ಇನ್ನೊಂದೇನೆಂದರೆ, ಪ್ರತಿ ಮಂಗಳವಾರ, ಸೋಮವಾರ ಇರ್ಬೋದು, ಯಾವ ವಾರ ಅಂತ ಬರುತ್ತೆ ಆ ವಾರದಲ್ಲಿ ಮಿಸ್ ಮಾಡ್ದಿರ ಮನೆ ಒರೆಸ್ಲಿಕ್ಕೆ ಅರಿಶಿನ, ಉಪ್ಪು ಮತ್ತು ಗಂಜಲ ನಿಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಅರಿಶಿನ, ಉಪ್ಪು ಮತ್ತು ನಮ್ಮ ಮನೆ ಹತ್ರ ಒಂದು ವಾಸ್ತು ಗಿಡ ಇದೆ. ಆ ವಾಸ್ತು ಗಿಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ ವಾಸ್ತು ಗಿಡನ ಹಾಕಿ ನೀವು ಮನೆ ಒರೆಸ್ತೀರಿ ಅಂದರೆ ಯಾವುದೇ ನೆಗೆಟಿವ್ಸ್ ಇದ್ದರೂ ಹೋಗುತ್ತೆ ಪಟ್ಟಂತ. ಆ್ಯಂಡ್ ಈ ಅಡುಗೆ ಮನೆಗೆ ದೃಷ್ಟಿ ಆದಾಗ ಅನ್ನ ಸೀದೋಗುತ್ತೆ, ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗುತ್ತೆ, ಸುರಿದಂಗೆ ಅನಿಸುತ್ತೆ. ಏನೇ ಸಾಂಬಾರು ಮಾಡಿದ್ರು, ಏನೇ ಅನ್ನ ಮಾಡಿದ್ರು ತಿಂದಂಗಿರಲ್ಲ, ಚೆನ್ನಾಗಿರಲ್ಲ. ಇದ್ದಕ್ಕಿದ್ದಂಗೆ ಅಡುಗೆ ಮನೆಗೆ ದರಿದ್ರ ಬಂದು ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಡುತ್ತೆ, ಖಾಲಿ ಆಗೋದೇ ಗೊತ್ತಾಗಲ್ಲ. ಸೊ ಈ ಥರ ಎಲ್ಲ ಆಗೋದು ದೃಷ್ಟಿಯಿಂದ ಆಗುತ್ತೆ. ಅದು ಈವನ್ ಹೊರಗಡೆ ದೃಷ್ಟಿ ಅಷ್ಟೇ ಅಲ್ಲ, ನಮ್ಮ ಕಣ್ಣು ಒಂದೊಂದ್ಸಲ ನಮಗೆ ದೃಷ್ಟಿ ಆಗುತ್ತೆ ಕೂಡ. ಏನು ಇಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಅಡುಗೆ ಮನೆ ಅಂತ ಅಂದ್ಕೊಂಡ್ರು ಸಹ ದೃಷ್ಟಿನೇ ಅದು. ಸೊ ಹಾಗಾಗಿ ಏನು ಮಾಡಿ, ಒಂದು ನಿಂಬೆಹಣ್ಣು ತೊಗೊಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಮಧ್ಯದಲ್ಲಿ ನಿಂಬೆಹಣ್ಣಿಟ್ಟು ಆ ಕಡೆ ಈ ಕಡೆ ಹಸಿಮೆಣ್ಸಿನ್ಕಾಯಿಗಳನ್ನ ಹಾಕಿ ಒಂದು ತಂತಿಯಲ್ಲಿ ಅದಕ್ಕೆ ಸೇರಿಸಿ ಕಟ್ಟಿ, ನೀವು ಅಡುಗೆ ಮನೆ ಮುಂಭಾಗಕ್ಕೋ ಅಥವಾ ಅಡುಗೆ ಮನೆ ಕಿಚನ್ ಏನು ಅಡುಗೆ ಮಾಡ್ತಿದ್ರೆ ಸ್ಟವ್ ಹತ್ರನ ಕಟ್ಟಿಬಿಡಿ. ಅದೇನಾಗುತ್ತೆ, ದೃಷ್ಟಿ ಅಲ್ಲಿಂದಲ್ಲಿಗೆ ಹೊಂಟೋಗ್ಬಿಡುತ್ತೆ, ತಟ್ಟಿಬಿಡುತ್ತೆ. ಅದು ನಿಮ್ಮ ಅಡುಗೆ ಮನೆಗೂ ದೃಷ್ಟಿ ತಟ್ಟಲ್ಲ, ಆ್ಯಂಡ್ ನಿಮಗೂ ಏನೂ ಆಗೋಲ್ಲ. ತಿಂದಿದ್ದು ಊಟ ನೀಟಾಗಿ ಜೀರ್ಣ ಆಗುತ್ತೆ. ಮನೆಯಲ್ಲಿ ಲಕ್ಷ್ಮಿ ಮೇನು, ಅನ್ನಪೂರ್ಣ ಇದ್ದರೆ ಮನೆಯಲ್ಲಿ ಲಕ್ಷ್ಮಿ, ಸರಸ್ವತಿ ಎಲ್ಲ ಖುಷಿಯಾಗಿರ್ತಾರೆ. ಅದು ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ದೃಷ್ಟಿ ದೋಷಕ್ಕೆ ಇದೊಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು, ಅಡುಗೆ ಮನೆಗೆ ದೃಷ್ಟಿ ಆದರೆ. ಆ್ಯಂಡ್ ಇದನ್ನು ನೀವು ಮನೆಗೂ ಸಹ ಮಾಡ್ಬೋದು. ಮನೆಗೇನು ಅಂದರೆ, ನೀವು ಹಿಂಗೆ ಅಡುಗೆ ಮನೆಗೆ ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಲ್ಲಿ ಕಟ್ಟಿ ಅಂತ ಹೇಳಿದ್ನಲ್ಲ, ಅದನ್ನೇ ಕುಂಬಳಕಾಯಿ ಬರುತ್ತಲ್ಲ, ಕುಂಬಳಕಾಯಿ ಮನೆಗಿರೋದೆಲ್ಲ ನೀವಿಸ್ಕೊಂಡು ಒಂದು ದೇವಿ ಹತ್ರ, ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ಹತ್ರ ಇಟ್ಬಿಟ್ಟು ಕುಂಬಳಕಾಯಿನ ಮನೆಯೆಲ್ಲ ಸುತ್ತು ನೀಡಿಸ್ಕೊಂಡು ಈಚೆಗಡೆ ಬಂದ್ಬಿಟ್ಟು ಕುಂಬಳಕಾಯಿ ಕಟ್ಟಬೇಕು. ಆ ಕುಂಬಳಕಾಯಲ್ಲಿ ಬೂದಿ ಇರುತ್ತಲ್ಲ, ದಿನ ನೀವು ಹೊರಗಡೆ ಹೋದಾಗೆಲ್ಲ ಬೂದಿ ಥರ ಬರುತ್ತೆ. ಕುಂಬಳಕಾಯಲ್ಲಿ ಈಚೆಗಡೆ ವಿಭೂತಿ ಥರ ಬರುತ್ತೆ, ಫುಲ್ಲು ಮೇಣದ ಥರ ಕವರ್ ಆಗಿರುತ್ತೆ. ಅದನ್ನು ದಿನ ತಲೆಗೆ ಇಟ್ಕೊಂಡಷ್ಟು, ಅಂದರೆ ಹೀಗೆ ಇಟ್ಕೊಂಡಷ್ಟು ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ನಿಮಗೆ ಯಾವುದೇ ದೃಷ್ಟಿ ತಾಕಲ್ಲ ಹೊರಗಡೆ ಹೋದರೆ. ಇದು ಒಂದು ಪಾಯಿಂಟ್ ಅಂತ ಹೇಳ್ಬೋದು ಮನೆಗೆ. ಕಿಚನ್ಗೆ ಇದು. ಸೊ ಹೀಗೆ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ದೃಷ್ಟಿ ದೋಷಕ್ಕಾಗಿರ್ಬೋದು, ಇನ್ನು ಪ್ರತಿಯೊಂದಕ್ಕೂ ಯಾವುದಕ್ಕಾದ್ರೂ ಮಕ್ಕಳು ಹಠ ಮಾಡ್ತಿದ್ರೆ, ಊಟ ಸೇರ್ತಿಲ್ಲ ಅಂದ್ರಲ್ಲಿ, ಸೊ ಈ ಥರ ಎಲ್ಲ ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊತ ಬರ್ತಿರ್ತೀನಿ. ಆ್ಯಂಡ್ ನಾನು ಅವೆಲ್ಲ ಹೇಳಬೇಕಂದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಬೇಕು. ಆ ಕಮೆಂಟ್ಗೆ ನಾನೊಂದು ಒಳ್ಳೆ ರಿಪ್ಲೈ ಮಾಡೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಕಮೆಂಟ್ಸ್ ಬಾಕ್ಸ್ ನಿಮ್ಮದೇ, ಯಾರು ಬೇಕಾದ್ರೂ ಕಮೆಂಟ್ಸ್ ಹಾಕ್ಬೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ಇಷ್ಟೊತ್ತು ನನ್ನ ವೀಡಿಯೋಸ್ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.
ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ನಾಳೆ ನಾನು ಏನು ಲೈವ್ ಬರಬೇಕು ಅಂತ ತುಂಬ ಕಾಯ್ತಿದ್ದೀನಿ. ಲೈವಲ್ಲಿ ಯಾಕೆ ಲೈವ್ ಬರಬೇಕು ಅಂತಿದ್ದೀನಿ ಅಂದರೆ ಲೈಕ್ ನನ್ನ ದೇವಿ ಬಗ್ಗೆ ನಾನು ಹೇಳೋಕ್ಕೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಲೈವ್ಗೆ ಎಲ್ಲ ಸಪೋರ್ಟ್ ಮಾಡಿ. ಹೀಗೆ ಹೇಗೆ ದಿನದಿಂದ ದಿನಕ್ಕೆ ಸಬ್ಸ್ಕ್ರೈಬರ್ಸ್ಗಳು ಬರ್ತಿದಿರಲ್ಲ, ಹೀಗೆ ದಯವಿಟ್ಟು ಬನ್ನಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.